ಉತ್ತರನ ಮಾತನ್ನ ಕೇಳಿ ಅರ್ಜುನನ, ಅವಳ ಪ್ರಕಾರ ನೃತ್ಯದ ಗುರು ಅರ್ಜುನನ ತನ್ನ ಅಣ್ಣನಿಗೆ ಸಾರಥ್ಯ ಮಾಡಬೇಕು ಅಂತ ಕೇಳೋಕೆ ಹೊರಟ್ಲು. ಯಾಕೆಂದರೆ ವಿರಾಟನ ರಾಜ್ಯದ ಮೇಲೆ ಇನ್ನೊಂದು ಕಡೆಯಿಂದ, ಉತ್ತರದ ಕಡೆಯಿಂದ ಕೌರವನ ಸೈನ್ಯ, ಅತಿರಥ, ಮಹಾರಥರು, ಮಹಾವೀರರು ಎಲ್ಲ ಬಂದು ಹಸುಗಳನ್ನು ಹಿಡಿದು ಆ ಕಡೆಯಿಂದ ದಾಳಿ ಮಾಡಿಬಿಟ್ಟಿದ್ದಾರೆ. ಉತ್ತರ ಪರಾಕ್ರಮ ಕೊಚ್ಕೊಂಡ, ನಾನು ಹೋಗ್ತೀನಿ, ಆದರೆ ಸಾರಥಿ ಒಬ್ಬ ಇಲ್ಲ ಅಂದ. ಅದಕ್ಕೆ ದ್ರೌಪದಿ ಇಲ್ಲ, ಸಾರಥಿ ಇದ್ದಾರೆ, ಬೃಹನ್ನಳೆ ಹಿಂದೆ ಸಾರಥ್ಯ ಮಾಡಿದವನೇನೆ, ಅವನು ಕೇಳಿ ಅಂತಂದು ಸರಿ ಅದನ್ನು ನೆಚ್ಕೊಂಡು ಉತ್ತರೆಯನ್ನು ಕಳಿಸ್ತಾನೆ. ಉತ್ತರೆ ಬರ್ತಾಳೆ. ಅಲ್ಲಿ ಕವಿ ಉತ್ತರೆಯ ಸೌಂದರ್ಯವನ್ನು ಒಂದು 3-4 ಪದ್ಯಗಳಲ್ಲಿ ವರ್ಣಿಸ್ತಾನೆ. ಸ್ವಲ್ಪ ಅನೌಚಿತ್ಯ ಅನ್ನಿಸಬಹುದು, ಆದರೆ ಅದರ ಮರ್ಮ ಏನು ಅಂದರೆ, ಅಂತಹ ಸುಂದರಿಯಾದ ಉತ್ತರೆ ಇದ್ರೂ ಅರ್ಜುನ ಅವಳನ್ನು ಮಗಳ ಸಮಾನವಾಗಿ ನೋಡಿದ್ದ ಅನ್ನೋದನ್ನ ಆ ನೀತಿ ಪ್ರಜ್ಞೆಯನ್ನು ತೋರಿಸೋಕೋಸ್ಕರ ಮಾಡಿರೋದದು. ಇರಲಿ, ಅರ್ಜುನ ಅಲ್ಲಿ ಕಾದಿದ್ದಾನೆ, ಅವನು ಕಾದಿದ್ದಾನೆ, ಬಂದು ಕರೀಲಿ, ಯುದ್ಧ ಮಾಡೋಕೆ ಅವಕಾಶ ಆಗುತ್ತೆ ಅಂತ ಅವನು ಕಾದಿರೋದು. ಆದರೆ ಅದನ್ನು ತೋರಿಸ್ಕೊಳ್ಳೋ ಹಾಗಿಲ್ಲ. ಅದಕ್ಕೋಸ್ಕರ ಬಂದ್ಬಿಟ್ಟು ಅಲ್ಲಿ ನಿಂತ್ಕೊಂಡು, ಏನಮ್ಮ ಭಾರಿ ಜೋರಾಗಿ ನಡ್ಕೊಂಡು ಬರ್ತಾ ಇದೆಯಲ್ಲ, ಭಾರಿ ಚುರುಕಾಗಿ ಹೆಜ್ಜೆ ಹಾಕೊಂಡು ಅವಳು ಉತ್ಸಾಹದಿಂದ ಬರ್ತಿದ್ದಾಳೆ, ಅದಕ್ಕೆ ಏನೋ ಬಹಳ ಕೆಲಸ ಇದ್ದಂಗಿದೆಯಲ್ಲ, ಏನಮ್ಮ ಅದು ಅಂತ ಕೇಳ್ತಾನೆ. ಅದಕ್ಕಿಲ್ಲ, ಒಂದು ವಿಷಯಕ್ಕೋಸ್ಕರ ಬಂದೆ, ದಯವಿಟ್ಟು ನನ್ನ ಮಾತನ್ನು ನೀವು ನಡೆಸ್ಕೊಡ್ತೀರಿ ಅಂತಂದರೆ ನಾನು ಹೇಳ್ತೀನಿ ಅಂತ. ತಕ್ಷಣ ಅವನು, ಆಯಿತು ಮಗಳೇ, ಹೇಳಮ್ಮ, ಏನು ನಿನ್ನ ಮಾತನ್ನು ನಾನು ಮೀರ್ತೀನ? ಅವನಿಗೆ ಅವಕಾಶ ಕೊಟ್ಟರೆ ಸಾಕಾಗಿದೆ ಅರ್ಜುನ್ನಿಗೆ. ಅದಕ್ಕೆ ಅವಳು ಹೇಳ್ತಾಳೆ, ಏನಿಲ್ಲ, ಇದು ಒಂದು ಬಹಳ ನಯವಾದಂತಹ, ಬಹಳ ಸೂಕ್ಷ್ಮವಾಗಿ ಕವಿ ನಿರ್ವಹಿಸಿದ್ದಾನೆ, ಬಹಳ ಚೆನ್ನಾಗಿದೆ. ನಮ್ಮ ವ್ಯಾಸ ಭಾರತದಲ್ಲಿ ಅವಳು ನೇರವಾಗಿ ಹೇಳ್ತಾಳೆ, ಈ ಥರ ಇದೆ, ನೀವು ಸಾರಥ್ಯ ಮಾಡಬೇಕು, ನನ್ನ ಮೇಲೆ ಪ್ರೀತಿ ಇದ್ದರೆ, ವಿಶ್ವಾಸ ಇದ್ದರೆ ನೀವು ಮಾಡಬೇಕು ಒಂದೇ ಮಾತಲ್ಲಿ ಹೇಳಿ ಮುಗಿಸ್ಬಿಡ್ತಾಳೆ. ಇದರಲ್ಲಿ ಕುಮಾರವ್ಯಾಸ ಬಹಳ ನಯ ಮಾಡಿದ್ದಾನೆ. ಏನೇ ಇರಬಹುದು, ಅವನು ನೃತ್ಯ ಗುರು ಅವಳಿಗೆ. ಅವಳ ಹತ್ರ ನಮ್ಮ ಅಣ್ಣನಿಗೆ ಡ್ರೈವರ್ ಆಗು, ಸಾರಥ್ಯ ಮಾಡು ಅಂತ ಹೇಳೋದು ಹೇಗೆ? ಆ ಸಂಕೋಚ ಆಗುತ್ತೆ. ಅದಕ್ಕೆ ಇದರಲ್ಲಿ ಬಹಳ ಚೆನ್ನಾಗಿ ಮಾಡಿದ್ದಾನೆ. ಏನಿಲ್ಲ, ಹಸ್ತಿನಾವತಿಯಿಂದ ರಾಜ ಕೌರವ ಮತ್ತು ಅವನ ಸೈನ್ಯ ಎಲ್ಲ ಬಂದು ಉತ್ತರದ ಕಡೆಯಿಂದ ಬಂದು ಹಸುಗಳನ್ನೆಲ್ಲ ಹಿಡಿದು ದಾಳಿ ಮಾಡಿಬಿಟ್ಟಿದೆ. ಆ ಕಡೆ ನಮ್ಮ ಅಪ್ಪ ಆ ಕಡೆ ಹೊರಟೋಗಿದ್ದಾರೆ. ನಮ್ಮ ಅಣ್ಣನ ಸಾರಥಿ ಸತ್ತೋದ್ನಂತೆ ಯುದ್ಧದಲ್ಲಿ. ನಮ್ಮಣ್ಣ ಮಹಾಪರಾಕ್ರಮಿ, ಹೋಗಿ ಸೈನ್ಯವನ್ನು ಗೆದ್ದು ಬಿಡ್ತಾನೆ, ಆದರೆ ಅವನು ಸಾರಥ್ಯ ಒಂದಿಲ್ಲ, ಅವನಿಗೆ ಸಾರಥಿ ಒಬ್ಬ ಇಲ್ಲ, ಅದೊಂದು ಇದ್ದು ಬಿಟ್ರೆ ಮಾಡ್ತಾನೆ ಅವನು. ನೀವು ಹಿಂದೆ ಅರ್ಜುನನಿಗೆ ಸಾರಥ್ಯ ಮಾಡಿದ್ರಂತೆ ನೀವು ಅಂದ್ಬಿಟ್ಟು ಇಲ್ಲಿ ಸಾರಥ್ಯ ಮಾಡಿ ಅನ್ನೋಲ್ಲ ಗುರುನ. ಏನಿಲ್ಲ, ಹೀಗಾಗಿದ್ರಂತೆ, ನೀವು ಹಿಂದೆ ಸಾರಥ್ಯ ಮಾಡಿದ್ರಂತೆ, ಈಗ ನಮ್ಮ ಅಣ್ಣನ ಸಾರಥಿ ಇಲ್ಲ, ಇನ್ನು ನೀವೇ ಬಲ್ಲಿರಿ ಎನ್ನೇ. ಬಹಳ ಚೆನ್ನಾಗಿದೆ. ಇನ್ನು ನಿಮಗೆ ಗೊತ್ತು, ಹೇಳೋಲ್ಲ ಗುರುಗಳಿಗೆ ನಮ್ಮ ಅಣ್ಣಗೆ ಸಾರಥಿಯಾಗಿ ಅಂತ ಅನ್ನೋದ್ರ ಬದಲು ಇನ್ನು ನಿಮಗೆ ಗೊತ್ತು ಗುರುಗಳೇ. ಇದು ಈ ನಯ, ಈ ಸಂಸ್ಕೃತಿ, ಸೂಕ್ಷ್ಮ ಭಾಳ ಚೆನ್ನಾಗಿದೆ. ಹಾಗೆ ಹೇಳಿದ ತಕ್ಷಣ ಅವನು, ಉತ್ತರೆ, ನಿನ್ನ ಮಾತನ್ನು ನಾನು ಮೀರ್ತೀನ, ಖಂಡಿತ ಸಾರಥಿ ಆಗ್ತೀನಿ, ಮೊದಲಾಗ್ತೀನಿ, ಯೋಚನೆ ಮಾಡಬೇಡ ಅಂತ ಅವಳಿಗೆ ಹಂಗೆ ಹೇಳೋದು. ಅವನ ಎದುರಲ್ಲಿ ಬೇರೆ ಥರ ನಾಟಕ ಅಂತ ತಮಾಷೆಗೆ ಮಾಡ್ತಾನೆ ಅರ್ಜುನ, ಸುಮ್ಮನೆ ತಮಾಷೆಗೆ. ಅರ್ಜುನಿಗೂ ಒಂದು ಹಾಸ್ಯ ಪ್ರಜ್ಞೆ ಇದೆಯಲ್ಲ. ಅವನು ಬಂದ, ಇವನು ಸಭೆಯ ಮಧ್ಯದಲ್ಲಿ, ಸ್ತ್ರೀ ಸಭೆನೇ ಅದು, ಬೇರೆ ವೀರರು ಯಾರೂ ಇಲ್ವಲ್ಲ, ಎಲ್ಲ ಹೊರಟೋಗಿದ್ದಾರೆ, ಅವ್ರ ಮಧ್ಯೆ ಕೂತ್ಬಿಟ್ಟಿದ್ದಾನೆ. ತಕ್ಷಣ ಅಲ್ಲಿ ಹೋಗ್ಬಿಟ್ಟು ನಮಸ್ಕಾರ ಮಾಡಿದ. ಅವನು ಹೇಳ್ತಾನೆ, ಉತ್ತರ, ಬೃಹನ್ನಳೆ, ನೋಡೋ, ನನಗೊಂದು ದೊಡ್ಡ ಅವಕಾಶ ಬಂದ್ಬಿಟ್ಟಿದೆ, ಮಹಾವೀರರುಗಳ ಮೇಲೆ ಯುದ್ಧ ಮಾಡುವಂಥ ಅವಕಾಶ ಬಂದ್ಬಿಟ್ಟಿದೆ. ನಾನು ಸಾರಥಿ ಸತ್ತೋದ ನಿನ್ನೆ, ನೀನು ಸಾರಥ್ಯ ಮಾಡಿದವನಂತೆ ಹಿಂದೆ, ನೀನು ಸಾರಥಿಯಾಗಿ ಬಂದು ಯುದ್ಧದಲ್ಲಿ ನನ್ನನ್ನು ಕಾಪಾಡಬೇಕು. ಅವನ ಅರ್ಥ ಏನು ಅಂತಂದರೆ, ಯುದ್ಧದಲ್ಲಿ ನನ್ನ ಕಾಪಾಡಬೇಕು ಅಂದರೆ ಯುದ್ಧ ಮಾಡೋದು ನನಗೆ ಅವಕಾಶ ಮಾಡಿಕೊಟ್ಟು ಕಾಪಾಡಬೇಕು ಅಂತ ತಾತ್ಪರ್ಯ. ಇಲ್ಲದೇರು ಯುದ್ಧ ಮಾಡೋಕ್ಕಾಗಲ್ವಲ್ಲ ಅಂತ. ಆದರೆ ನಿಜವಾಗೋದು ಅರ್ಜುನ್ನೇ ಅವನನ್ನು ಕಾಪಾಡುವಂಗೆ ಆಗುತ್ತೆ. ಅದು ಇನ್ನೊಂದು ಧ್ವನಿ. ನೀನು ಮಹಾಸಮರ್ಥನಾದ ಸಾರಥಿಯಂತೆ, ಅರ್ಜುನನಿಗೆ ಸಾರಥ್ಯ ಮಾಡಿದ್ಯಂತೆ ಹಿಂದೆ, ಅದಕ್ಕೋಸ್ಕರ ಈಗ ನನ್ನ ಜೊತೆ ಸಾರಥ್ಯ ಮಾಡಬೇಕು, ನೋಡು ಹೇಗೆ ನನ್ನ ಪರಾಕ್ರಮವನ್ನು ನಾನು ತೋರಿಸ್ತೀನಿ, ನೀನು ನೋಡು ಅಂತ ಅಲ್ಲೂ ಒಂದು ಜಂಬ ಕೊಚ್ಕೊಂಡು. ತಕ್ಷಣ ಬೃಹನ್ನಳೆ ಹೇಳ್ತಾನೆ, ಅರ್ಜುನ, ತಮಾಷೆಗೆ ಇದು,
ನೋಡಿ ಸ್ವಾಮಿ, ನಮಗೆ ಇವೆಲ್ಲ ಗೊತ್ತಿಲ್ಲ, ಸಾರಥ್ಯ ಗಿರಥ್ಯ ಅವೆಲ್ಲ ನಮಗೆ ಗೊತ್ತಿಲ್ಲ. ನಮಗೇನು ಗೊತ್ತಿದ್ರೂ ಭರತನಾಟ್ಯ ಗೊತ್ತು, ಹೇಗೆ ನೃತ್ಯ ಮಾಡಬೇಕು ಗೊತ್ತು. ಹಿಂದೆ ಯಾವಾಗಲೂ ಒಂದ್ಸಲ ಸಾರಥ್ಯ ಮಾಡಿದ್ದಿದೆ, ಅದು ಯಾವುದೋ ಕಾಲದಲ್ಲಿ ಎಲ್ಲ ಮರ್ತು ಹೋಗಿದೆ ನನಗೆ. ಅದು ಅಲ್ಲದೆ ಎದುರುಗಡೆ ಭೀಷ್ಮರು, ದ್ರೋಣರು, ಕರ್ಣ ಅವರೆಲ್ಲ ಇದ್ದಾರೆ ಅಂತಿರಲ್ಲ, ಅಂಥವ್ರದಲ್ಲಿ ನಾನು ಸಾರಥ್ಯ ಮಾಡೋಕ್ಕಾಗತ್ತಾ? ಅಯ್ಯಯ್ಯೋ, ಏನು ಅದು ನೃತ್ಯ ಮಾಡ್ದಂಗೆ ಸುಲಭವೇ ಅದು? ಆಗೋಲ್ಲ ಅಂತ ಅಂದ್ಬಿಟ್ಟು ಅಂದ ತಕ್ಷಣ ಅವ್ನು ಹೇಳ್ತಾ, ಅಯ್ಯೋ ಯಾಕೊಪ್ಪ ಅಷ್ಟೆಲ್ಲ ಹೆದರ್ಕೋತೀಯ, ಒದ್ದಾಡ್ತೀಯ, ನೀ ಏನು ಮಾಡಬೇಕಾಗಿಲ್ಲ, ಲಗಾಮ್ ಹಿಡ್ಕೋ ಸಾಕು ಕುದುರೆದು ಅಷ್ಟೇ. ನಾನಿರಬೇಕಾದ್ರೆ ಆ ನಿರಲು ಭೀಷ್ಮಾದಿಗಳು ನಿನಗೆ ಏನು ಮಾಡಲು ಬಲ್ಲರು ಅಂತ ಅವನು ಹೇಳ್ತಾನೆ. ಅಯ್ಯೋ, ನಾನಿರ್ಬೇಕಾದ್ರೆ ನೀನು ಮುಟ್ಟಕ್ಕೆ ಬಿಡ್ತೀನೇನೋ, ನೀನು ಸುಮ್ಮನೆ ಕುದುರೆ ಎಲ್ಲೆಲ್ಲೋ ಹೋಗ್ಬಾರ್ದು, ಒಂದು ಲಗಾಮ್ ಹಿಡ್ಕೊಂಡು ಇರಪ್ಪ, ನೀನು ಮುಂದಿನ ನಾನು ನೋಡ್ಕೋತೀನಿ, ಏನು ಹೆದರಬೇಡ. ಅದು ಅಲ್ಲದೆ ಎಷ್ಟೊತ್ತು, 2 ನಿಮಿಷ ಅಷ್ಟೇ, ಒಂದೇ ನಿಮಿಷಕ್ಕೆ ಸೈನ್ಯವನ್ನೆಲ್ಲ ಮುಗಿಸ್ಬಿಡ್ತೀನಿ, ಶತ್ರುಗಳನ್ನು ಗೆದ್ಬಿಡ್ತೀನಿ, ಮುಗೀತು. ಆ ಅಶ್ವತ್ಥಾಮನು, ದ್ರೋಣನು, ಇನ್ನೊಬ್ರು ಕರ್ಣನು, ನಾನು ಕೇಳದೆ ಇರೋರು ಯಾರು ಅಲ್ಲ ಅವರು, ನೀನೇ ಯಾಕೆ ಯೋಚನೆ ಮಾಡ್ತೀಯ ಬಾ, ಹಿಂಗಂದ್ಬಿಟ್ಟು ಅಂದ ತಕ್ಷಣ ಅರ್ಜುನ, ಹೌದಾ ರಾಜಕುಮಾರ, ನೀನಿಷ್ಟು ಮಹಾವೀರ ಅಂದಮೇಲೆ ನನಗೇನು ಭಯ, ಆಯಿತು ರಥ ನಡೆಸ್ತೀನಿ, ಮುಂದಿಂದೆಲ್ಲ ನೀನು ನೋಡ್ಕೊ, ಬೇಗ ರಥ ತರಿಸು ಅಂತಾನೆ. ಅಂದ್ಬಿಟ್ಟು ನೀನು ರಥ ತರಿಸು, ಕುದುರೆ ನಾನು ತೊಗೊಂಬರ್ತೀನಿ ಅಂದ್ಬಿಟ್ಟು ತಾನೇ ಹೋಗ್ತಾನೆ. ಯಾಕೆಂದರೆ ಕುದುರೆ ಸರಿಯಾಗಿ ಮಾತು ಕೇಳೋ ಕುದುರೆ ಆಗಬೇಕಲ್ಲ. ಹೋಗಿ ಒಳ್ಳೆಯ ಕುದುರೆಗಳನ್ನು ಆಯ್ಕೆ ಮಾಡ್ಕೊಂಬಂದು, ಅರ್ಜುನನಿಗೆ ಯುದ್ಧ ವಿದ್ಯೆಯಲ್ಲಿ ಗೊತ್ತಿಲ್ಲದೆ ಇರುವಂತಹ ಶಾಖೆಯೇ ಇಲ್ಲ, ಎಲ್ಲವೂ ಅವನಿಗೆ ಗೊತ್ತಿರೋದೆ, ಅಂತಹ ವಿದ್ಯಾವಂತ ಅವನು ಯಾವುದನ್ನು ಕಲ್ತ್ರೂ ಚೆನ್ನಾಗಿ ಕಲಿಯೋನೇನೆ. ಭರತನಾಟ್ಯ 1 ವರ್ಷ ಕಲ್ತ್ರೆ ಹೆಂಗೆ ಕಲ್ತಿದ್ದಾನೆ ಅಂದರೆ ಪಾಠ ಹೇಳುವಷ್ಟರ ಮಟ್ಟಿಗೆ ಪರಿಣತಿ ಪಡೆದಿದ್ದಾನೆ. ಆ ಯೋಗ್ಯತೆ ಅರ್ಜುನನಿಗಿದೆ. ಅವನು ಆಯಿತು ಕುದುರೆಗಳನ್ನು ತಂದು ನಿಲ್ಲಿಸ್ದ. ಪೋರ್ಟಿಕೋದಲ್ಲಿ ಕಾರ್ ತಂದು ಡ್ರೈವರ್ ನಿಲ್ಲಿಸ್ಬೇಕಲ್ಲ, ಹಾಗೆ ಅವನು ನಿಲ್ಲಿಸ್ದ. ತಾನು ರಥ ಹತ್ಬಿಟ್ಟು ಇದ್ದ. ಇವನಿಗೆ ಉತ್ತರ ಕುಮಾರನಿಗೆ ಆರತಿ ಮಾಡ್ತಿದ್ದಾರೆ. ಅವನ ಸಂತೋಷ ನೋಡೋ, ಸಾರಥಿ ನನಗೆ ಆರತಿ ಅಂದ್ಕೊಂಡು ಅವನು ಸಂತೋಷಪಟ್ಟ. ಅವರೆಲ್ಲ ಅವನು ಚೆನ್ನಾಗಿ ಹೊಳಿತಾ ಇದ್ದಾನೆ, ಯುದ್ಧಕ್ಕೆ ಹೊಳ್ಕೊಂಡು ಹೋಗ್ಬೇಕು, ಚೆನ್ನಾಗಿ ಹೋಗಬೇಕು ನಿಜ. ಅವನದು ಚಿಕ್ಕ ಮಕ್ಕಳು ಹಿಂದೆಲ್ಲ ಇನ್ಸ್ಪೆಕ್ಟರ್ ಡ್ರೆಸ್ಸು ಅಂತೆಲ್ಲ ಮಾಡಿಕೊಡೋರು, ಆ ಥರ ಯುದ್ಧಕ್ಕೆ ಒಳ್ಳೆ ಡ್ರೆಸ್ಸನ್ನು ಮಾಡಿಸಿಟ್ಕೊಂಡ್ಬಿಟ್ಟಿದ್ದಾನೆ. ಒಂದು ರಿಸೆಪ್ಷನ್ಗೆ, ಮದುವೆಯ ರಿಸೆಪ್ಷನ್ನು, ಆರತಕ್ಷತೆಗೆ ಸೂಟ್ ಹೊಲಿಸ್ಕೊಂಡಾಗೆ ಹೊಲಿಸಿಟ್ಕೊಂಡಿದ್ದಾನೆ. ಅದು ಚೆನ್ನಾಗಿ ಹಾಕೊಂಡ್ಬಂದ್ಬಿಟ್ಟು ಅಷ್ಟೇ. ಅದರಿಂದ ಯುದ್ಧ ಮಾಡೋಕ್ಕಾಗುತ್ತೋ ಇಲ್ಲೋ ಗೊತ್ತೇ, ಬಿಲ್ಲು ಗಿಲ್ಲು ಎಲ್ಲ ಚೆನ್ನಾಗಿ ಇಟ್ಕೊಂಡ್ಬಿಟ್ಟಿದ್ದಾನೆ. ಚೆನ್ನಾಗಿ ಶೃಂಗಾರದಲ್ಲಿ ಹೊಳೆಗುತ್ತ ಅಂತಾನೆ ಕವಿ, ಆ ವ್ಯಂಗ್ಯವನ್ನು ಮಾಡ್ತಾನೆ. ಒಳ್ಳೆ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡ್ಬಿಟ್ಟು ಅದನ್ನೆಲ್ಲ ಸಿದ್ಧತೆ ಮಾಡಿಕೊಂಡು ಹೊಳಿತಾ ಬಂದಿರ್ತಾನೆ. ಯುದ್ಧ ಅಂದರೆ ಹೊಳೆಯೋದಲ್ಲ ಅನ್ನೋದು ಗೊತ್ತಿಲ್ಲ ಅವನಿಗೆ. ಆಮೇಲೆ ಒಳ್ಳೆಯ ಕವಚ ಎಲ್ಲ ಹಾಕ್ಕೊಂಡ್ಬಿಟ್ಟಿದ್ದಾನೆ. ತಾನು ಹಂಗೆ ಶೃಂಗಾರ ಮಾಡ್ಕೊಂಡ್ಬಿಟ್ಟು ಅವನ ಪಾಪ ಗೊತ್ತಿಲ್ಲ. ಇವನಿಗೆ ಅರ್ಜುನ್ಗೆ ಚಿನ್ನದ ಕುಸರಿ ಕೆಲಸ ಮಾಡಿದಂಥ ಒಂದು ಕವಚವನ್ನು ಕೊಟ್ಟ. ಅದರಲ್ಲಿ ಜೋಡು ಸೀಸದ ಅಂಗಿಗಳು ಅಂತ ಅಂದರೆ ಕವಚಗಳಿರ್ತವೆ, ವರ್ಮ ಅಂತ ಅದಕ್ಕೆ ಹೆಸರು. ಅಂಥದ್ದನ್ನೆಲ್ಲ ಎಲ್ಲ ತರಿಸ್ಕೊಟ್ಟು ಹಾಕು ಅಂದ. ಅರ್ಜುನ ಒಂದೊಂದಿಷ್ಟು ನಾಟಕ ಮಾಡ್ತಾನೆ ತಮಾಷೆಗೆ. ಅವನು ತಲೆ ಕೆಳಗಾಗಿ ಆ ಕವಚಾನ ಹಿಂಗೆ ಹಾಕ್ಕೊಂಡು ಹೋಗ್ತಾನೆ. ತಲೆ ಕೆಳಗಾಗಿ ಎಲ್ಲ ಅಲ್ಲಿದ್ದಂಥ ಅಂತಃಪುರ ಸ್ತ್ರೀಯರ ಚಪ್ಪಾಳೆ ಹೊಡೆದು ನಗೋಕ್ಷ ಮಾಡ್ತಾರೆ. ಇವನು ತಲೆ ತಗ್ಗಿಸ್ಕೊಂಡು ನಾಚ್ಕೊಂಡು ನಿಂತ್ಕೊಂಡ್ಬಿಡ್ತಾನೆ. ಓ ಹಂಗಲ್ವೇನೋ, ಈಗ ತಪ್ಪಾಯ್ತೇನೋ, ಮೇಲ್ಮುಖವಾಗಿ ತೊಡ್ಕೋಬಹುದು, ಹಿಂಗೆ ಮೇಲ್ಮುಖವಾಗಿ ತೊಡ್ಕೊಳಕ್ಕೆ ಹೋಗ್ತಾನೆ. ಎಲ್ಲರೂ ನಗ್ತಾರೆ. ಇಷ್ಟೊತ್ತು ಉತ್ತರ ನಕ್ಕಿರಲಿಲ್ಲ, ಗುರುಗಳನ್ನು ನೋಡಿ ನಗೋದು ಹಾಗೆ. ಈ ಸಲ ಅವಳಿಗೂ ನಗು ಬರೋಕ್ಕೆ ಶುರು ಆಗ್ಬಿಡುತ್ತೆ. ತಕ್ಷಣ ಉತ್ತರ ಕುಮಾರ್ ಹೇಳಿದೆ, ಇಲ್ಲ ಹಂಗೆಲ್ಲ ನಗಬೇಡಿ, ಹಂಗೆಲ್ಲ ನಗಬಾರ್ದಮ್ಮ, ನೀವು ನಗಬಾರ್ದು ಯಾರೂ. ಪಾಪ ಸಾರಥಿ, ಅವನಿಗೆ ಕವಚ ಹೇಗೆ ಹಾಕೋಬೇಕು ಗೊತ್ತಿಲ್ಲದೆ ಇರಬಹುದು, ತಪ್ಪಲ್ಲ, ನಾನು ಹಾಕ್ತೀನಿ, ಹಾಗೆಲ್ಲ ಮಾಡಬಾರ್ದು. ಸಾರಥಿ ಅವನಿಗೆ ಅದೆಲ್ಲ ಗೊತ್ತಿರುತ್ತೆ ಅಂತೇಳಿ ತಾನೇ ಕವಚವನ್ನು ಹೇಗೆ ಹಾಕಬೇಕು ಹಂಗೆ ಹಾಕ್ತಾನೆ. ಅರ್ಜುನ ಮಾಡುವಂತಹ ಯಾವುದೇ ಈ ರೀತಿಯ ಕೆಲಸಗಳಲ್ಲಿ ಒಂದು ಅರ್ಥ ಇರುತ್ತೆ, ಅದು ಬಹಳ ಮುಖ್ಯವಾದದ್ದು. ಏನು ಅಂತಂದರೆ, ಯುದ್ಧದಲ್ಲಿ ಯುದ್ಧ ಮಾಡೋಕ್ಕೆ ಹೋಗ್ತಾನಲ್ಲ ವೀರ, ಅವನು ಸಾರಥಿಗೆ ಕವಚವನ್ನು ತೊಡಸಬೇಕು ಅನ್ನೋದು ಒಂದು ಸಂಪ್ರದಾಯ, ಶಾಸ್ತ್ರ. ಅದು ಅವನು ತೊಡಸ್ಬೇಕು ಅವನಿಗೆ ಅಂತ, ಗೆಲ್ಲಬೇಕು ಅಂತಿದ್ರೆ ತಾನು ತೊಡಸ್ಬೇಕು ಅವನಿಗೆ ಅನ್ನೋದು ಒಂದು ಸಂಪ್ರದಾಯ, ಒಂದು ಶಾಸ್ತ್ರ. ಆ ಶಾಸ್ತ್ರವನ್ನು ಮಾಡು ಅಂತ ಹೇಳೋದು ಹೇಗೆ ಅರ್ಜುನ ಅವನಿಗೆ ಗೊತ್ತಿದೆಯೋ ಇಲ್ವೋ. ಹಾಗಾಗಿ ತನಗೆ ಹಾಕ್ಕೊಳ್ಳೋಕ್ಕೆ ಬರೋಲ್ಲ ಕವಚವನ್ನು ಅಂತ ನಟನೆ ಮಾಡಿಬಿಡ್ತಾನೆ. ಅವನು ಹಾಕಿದಂಗೆ ಆಗುತ್ತೆ, ಅದಕ್ಕೆ ಸಂಪ್ರದಾಯ ಶಾಸ್ತ್ರವನ್ನು ಪೂರೈಸಿದಂಗೆ ಆಗುತ್ತೆ. ಅರ್ಜುನನ ಬುದ್ಧಿ ಹೆಂಗೆ ಕೆಲಸ ಮಾಡುತ್ತೆ ನೋಡಿ. ಅವನು ಹಾಗೆ ಮಾಡ್ದ, ಸರಿ ಹಾಕು. ಆವಾಗ ಉಳಿದವರೆಲ್ಲ ಅಲ್ಲಿದ್ದ ಹೆಂಗಸರು ನಗೋಕ್ಷ ಮಾಡಿದ್ರು. ಅಲ್ಲ ಸಾರಥ್ಯ ಅಂತ ಇವನನ್ನು ಕರ್ಕೊಂಡು ಹೋಗ್ತೀನ ಅಲ್ಲ, ಏನು ಹೇಳೋಣ, ಕವಚವನ್ನೇ ಅವನಿಗೆ ಹಾಕ್ಕೊಳ್ಳೋಕೆ ಬರೋದಿಲ್ಲ, ಅವನು ಇನ್ನೆಂಥ ಸಾರಥ್ಯ ಮಾಡ್ತಾನೆ ಯುದ್ಧದಲ್ಲಿ, ಏನು ಮಾಡ್ತಾನೆ ಅಂತ.
ಪಾಪ ಉತ್ತರೆ ಅಲ್ಲೇ ಇದ್ಲು. ಅವ್ರು ಈ ಮಾತೆಲ್ಲ ಕೇಳಿಸ್ಕೊಂಡ್ಲು. ಅವಳು ಕೇಳಿಸ್ಬಿಟ್ಟು, ಅಯ್ಯೋ ನಮ್ಮಣ್ಣ ಹೇಳಲಿಲ್ವೇ, ಅವನು 1 ನಿಮಿಷದಲ್ಲಿ ಗೆದ್ಕೊಂಡ್ ಬರ್ತಾನೆ, ನಮ್ಮ ಗುರುಗಳೇನಿಲ್ಲ, ಸುಮ್ಮನೆ ಕೂತಿದ್ರೆ ಆಯ್ತು ಅಷ್ಟೇ, ಇನ್ನೇನಿಲ್ಲ ಅಂದ್ಬಿಟ್ಟು, ಅಣ್ಣ ನನಗೊಂದು ಆಸೆ ಇದೆ ಅಂದ್ಲು. ಏನು? ಒಂದಷ್ಟು ದಿವಸಕ್ಕೆ ಒಂದು ಹಬ್ಬ ಬರ್ತಾ ಇದೆಯಂತೆ ಅವರಲ್ಲಿ. ಆ ವಿವರ ಇಲ್ಲಿಲ್ಲ, ನಿಜವಾಗಿ ಅದು ಬೊಂಬೆ ಹಬ್ಬ. ಅದು ಬೊಂಬೆಗಳಿಗೆ ತೊಡಸೋದಕ್ಕೆ ಒಳ್ಳೆಯ ಹೊಳೆಯುವಂಥ ಬಟ್ಟೆಗಳು, ಆಭರಣಗಳು ಎಲ್ಲ ಬೇಕು. ಹಸ್ತಿನಾಪುರದಲ್ಲಿ ಇವೆಲ್ಲ ಬಹಳ ಚೆನ್ನ ಅಂತ ಕೇಳಿದ್ದೀನಿ, ಹೊಳೆಯೋ ಬಟ್ಟೆಗಳು ಎಲ್ಲನೂ. ಅಲ್ಲಿಯ ವೀರರು, ಭೀಷ್ಮರು, ದ್ರೋಣರು, ಕರ್ಣ ಇತ್ಯಾದಿಗಳು ಅಂತಹ ಬಟ್ಟೆಗಳನ್ನು ಹಾಕ್ಕೊಂಡ್ಬಂದಿರ್ತಾರೆ, ಹೊದ್ಕೊಳ್ಳೋದು ಎಲ್ಲ ಇರುತ್ತೆ. ನೀವು ಯುದ್ಧದಲ್ಲಿ ಗೆದ್ದ ಮೇಲೆ ಅಣ್ಣ ಆ ರತ್ನಾಭರಣಗಳನ್ನು, ಆ ಬಟ್ಟೆಗಳನ್ನು ತಂದು ಕೊಡು ನನಗೆ ಬಹಳ ಚೆನ್ನಾಗಿರುತ್ತೆ, ಮುಂದಿನ ವಾರನೇನೋ ಹಬ್ಬ ಇದೆ ಅದಕ್ಕೆ ಉಪಯೋಗಿಸ್ತೀನಿ. ಅಯ್ಯೋ ಅದಕ್ಕೇನಂತೆ ಅಂತಂದ್ಬಿಟ್ಟು ಅವನು ಹತ್ತದ. ಇದನ್ನ ಹೇಳಿದ್ದವಳು ಕೇಳಿದ್ದು ಉತ್ತರನಿಗೆ, ಆದರೆ ಅದನ್ನ ಕಡೆಗೆ ಮಾಡೋನು ಅರ್ಜುನೇ ಅದನ್ನ ಮಾಡೋದು. ಅದನ್ನ ಗೆದ್ಮೇಲೆ ಅವನು, ಉತ್ತರ ರಾಜ್ಕುಮಾರ ನಿನ್ನ ತಂಗಿ ಕೇಳಿದ್ಲಲ್ಲಪ್ಪ, ಹೋಗು ಅಲ್ಲೆಲ್ಲರೂ ಜ್ಞಾನ ತಪ್ಪು ಮಲಗಿದಾರಲ್ಲ, ಎಳ್ಕೊಂಬ ಬಟ್ಟೆಗಳನ್ನ, ಭೀಷ್ಮನ ಹತ್ರ ಮಾತ್ರ ಹೋಗಬೇಡ ಅಂತ ಹೇಳಿ ಕಳಿಸಿರ್ತಾನೆ. ಇವ್ನು ತಗೊಂಬರ್ತಾನೆ ಅಂತ ಬರುತ್ತೆ. ಆಮೇಲೆ ಅರ್ಜುನಿಗೆ ನಗು, ಒಳಗೊಳಗೆ ನಗ್ತಾ ಇದ್ದಾನೆ ಕೂತ. ಅರ್ಜುನಿಗೆ ಯಾವ ವಿದ್ಯೆ ಬರೋದಿಲ್ಲ, ಸಾರಥ್ಯ ಮಾಡಿದ್ರೂ ಅಷ್ಟೇನೆ, ಏನು ಮಾಡಿದ್ರೂ ಉತ್ಕೃಷ್ಟವಾಗಿ ಮಾಡುವಂತಹ ಶಕ್ತಿ ಇರೋನು ಅರ್ಜುನ, ಪರಿಪೂರ್ಣವಾಗಿ ಮಾಡುವಂತಹ ಪರಿಣತಿ ಇರೋನು ಅರ್ಜುನ. ಕೂತ ಇನ್ನೊಂದಿಷ್ಟು ಸೈನ್ಯ ಇತ್ತು ಅವನ ಹಿಂದ್ಗಡೆ, ಒಂದು ಸೈನ್ಯ ಏನು ತೀರಾ ಖಾಲಿ ಮಾಡೇನು ಹೋಗಿರಲ್ವಲ್ಲ, ವಿರಾಟ ರಾಜಧಾನಿ ನೋಡ್ಕೊಳ್ಳೋಕೆ ಒಂದಿಷ್ಟು ಸೈನ್ಯ ಇರಬೇಕಲ್ಲ, ಆ ಸೈನ್ಯದವ್ರು ಹಿಂದಿದ್ರು. ಅವರು ಅವನ ಹಿಂದೆ ಹೋಗಬೇಕು ಅಂತ ಏನಿಲ್ಲ, ರಥ ಹತ್ತು ಕೂತ ಅರ್ಜುನ. ಕೂತು ಛಂಗಂತ ಹೊಡೆದ, ಮುಗದೇ ಹೋಯ್ತು. ಒಂದೇ ನಿಮಿಷ ರಥವೇ ಕಾಣಿಸೋದಿಲ್ಲ, ಬರೀ ಧೂಳು ಕಾಣಿಸ್ತಾ ಇದೆ. ಹಂಗೆ ಹೊಡೆದ ಆ ಕುದುರೆನ, ಮುಂದೆ ಹೋಗ್ಬಿಡ್ತದು. ಅಯ್ಯಯ್ಯೋ, ಸೈನ್ಯದವ್ರಿಗೆ ರಥವೇ ಕಾಣಿಸ್ತಿಲ್ಲ, ಅವ್ರು ಹಿಂದೆ ಹೋಗೋದೆಂಥದ್ದು. ಅವ್ರು ಹೇಳಿದ್ರು, ಇದೇನ್ರಿ ಇದು ಹೊಸ ಪರಿಯ ಸಾರಥಿಯಲ್ಲ, ಇದೇನು ಹೊಸ ರೀತಿ ಸಾರಥಿ ನಾವು ಕಂಡೇ ಇರಲಿಲ್ಲ, ಇವನ್ ಹಿಂದೆ ನಾವು ಹೋಗೋಕೆ ಆಗಲ್ಲ, ಇನ್ನೇನು ಮಾಡೋದು, ಹಿಂದೆ ಇರ್ತೀವಿ ನಾವು ಅಂದ್ಕೊಂಡು ಅಲ್ಲೇ ಕೂತ್ಬಿಟ್ರು ಅವರು. ಅವನು ಕುದುರೆಗಳನ್ನು ಹೊಡೆದ್ರೆ ಅವು ವಾಯು ವೇಗದಲ್ಲಿ ಮೂಗಿನ ಹೊಳ್ಳೆಗಳನ್ನೆಲ್ಲ ನಡುಗಿಸ್ತಾ, ಹುಂಕರಿಸ್ತಾ, ಗಾಳಿಯನ್ನು ಅಪಹಾಸ್ಯ ಮಾಡುವಂಥ ವೇಗದಲ್ಲಿ ಹೋದುವಂತೆ ಭಾರಿ ಧೂಳಿಪಟ ಚಕ್ರದಿಂದ ಮತ್ತೆ ಕುದುರೆಗಳ ಗೊರಸುಗಳಿಂದ ಎದ್ದಂಥ ಧೂಳಿಪಟ ಇಡೀ ಆಕಾಶವೆಲ್ಲ ತುಂಬ್ಕೊಂಡ್ಬಿಟ್ಟಿದೆ. ನುಗ್ಬಿಟ್ರು. ಅವನು ಸೈನ್ಯದ ಹತ್ರ ತಗೊಂಡು ಹೋಗ್ಬಿಟ್ಟ. ಸೈನ್ಯ ದೂರದಲ್ಲಿ ಕಾಣಿಸ್ತಿದೆ, ಹತ್ರ ಏನು ಬಂದಿಲ್ಲ ಇವರು. ಮಹಾ ಸೈನ್ಯ ಅದು. ಆ ವೇಗದಲ್ಲಿ ನೀವು ರಥ ಹೊಡ್ಕೊಂಡು ಹೋಗ್ತಾ ಇದ್ರೆ ಸೈನ್ಯಕ್ಕೆ ಹತ್ರಕ್ಕೆ ಬಂದ್ಬಿಡ್ತು. ಅಂದ್ರೆ ಎಷ್ಟು ಹತ್ರ ಅಂದ್ರೂ ತೀರಾ ಹತ್ರ, ಎದುರಿಗೇನು ಯುದ್ಧ ಮಾಡೋಷ್ಟು ಹತ್ರ ಬಂದಿಲ್ಲ, ಕಾಣಿಸ್ತಿದೆ. ಇವನು ನೋಡ್ತಾನೆ, ಅಲ್ಲಿ ನೋಡಿರೋ ಸೈನ್ಯ ಅಗಾಧವಾದ ಸೈನ್ಯ. ಆ ಆನೆಗಳು, ಅವುಗಳ ಕೂಗಾಟ, ಆ ಕುದುರೆಗಳು, ಅವುಗಳ ಕೂಗಾಟ. ಅವ್ರ ಪ್ರತಿಯೊಬ್ಬರ ಕೈಯಲ್ಲೂ ಬಿಲ್ ಇರ್ಬೋದು, ಬಾಣ ಇರ್ಬೋದು, ಆಮೇಲೆ ಕತ್ತಿಗಳು, ಆ ಕತ್ತಿ ಹೊಳೆಯೋದು, ಫಳ ಫಳ ಹೊಳೆಯುತ್ತೆ. ಆ ರಥಗಳು, ಅವುಗಳ ಬಿಳಿಯ ಕೊಡೆಗಳು, ಇದನ್ನೆಲ್ಲ ನೋಡ್ದ. ಆ ಹೊಳೆಯೋ ಆಯುಧಗಳನ್ನ ಎಲ್ಲ ನೋಡಿದ್ರೆ ಇದು ಒಳ್ಳೆ ಸಮುದ್ರ ಇದ್ದಂಗಿದೆಯಲ್ಲ ಅಂತ ಅವನಿಗೆ ಆಶ್ಚರ್ಯ. ನಿಜವಾಗಿ ಸಮುದ್ರ ಇದ್ದಂಗಿದೆ ಅಂತ. ಆನೆಗಳನ್ನು ನೋಡಿದರೆ ದೊಡ್ಡ ದೊಡ್ಡ ಸಮುದ್ರದ ಕಲ್ಲುಗಳ ಥರ ಇದೆಯಂತೆ, ಕುದುರೆಗಳನ್ನು ನೋಡಿದರೆ ಅಲೆ ಥರ ಇದೆಯಂತೆ, ರಥಗಳು ನೋಡಿದರೆ ಸುಳಿ ಥರ ಕಾಣಿಸ್ತಿದೆಯಂತೆ, ಆ ಬಿಳಿಯ ಕೊಡೆಗಳಿದ್ರೆ ನೀರಿನ ನೊರೆ ಥರ, ಸಮುದ್ರದ ನೊರೆ ಥರ ಕಾಣಿಸ್ತಾ ಇದೆಯಂತೆ, ಸೈನಿಕರು ಮೀನುಗಳ ಥರ ಕಾಣ್ತಿದ್ರೆ, ಮತ್ತೆ ವಾದ್ಯಗಳು ಬೇರೆ, ರಣಭೇರಿಗಳು ಹೊಡ್ಕೋತಾ ಇರ್ತವೆ, ಅದು ಸಮುದ್ರದ ಸದ್ದನಾಗೆ ಉಬ್ಬರದ ಶಬ್ದದ ಕೇಳಿಸ್ತಿದೆ. ಇವನಿಗೆ ಸೈನ್ಯ ಸಾಗರವೇ ಅನ್ನಿಸ್ಬಿಡ್ತು. ಆ ಶಬ್ದ, ಆ ಘೋಷ, ಅವರೆಲ್ಲ ಹೋ ಅಂತ ಕೂಗ್ತಿದ್ದಾರೆ. ನೋಡಿದ್ರೆ ಇವನಿಗೆ ಇದೇನು ಸೈನ್ಯವೋ, ಸಿಡಿಲೋ, ಇದೇನಿದು ಅಂತ ಪಾಪ ಜನ್ಮದಲ್ಲೇ ಕಂಡಿಲ್ಲ ಅವನು ಸೈನ್ಯವನ್ನು. ಭಯ ಶುರು ಆಗೋಗ್ಬಿಡ್ತು. ತಕ್ಷಣ ಹೇಳ್ತಾನೆ ಉತ್ತರ, ಏನೋ ಇದು ವಿಷದ ತೊರೆಯೋ, ಇದು ಕಾಲಕೂಟದ ತೊರೆಯೋ, ಮಾರಿಯ ಬಿಡಾರ್ವೋ, ಇದೇನಿದು, ಒಳ್ಳೆ ಮೃತ್ಯುವಿನ ಗಂಟ್ಲಿದ್ದಂಗಿದೆಯಲ್ಲ ಇದು. ಯಾರೋ ಈ ಸೈನ್ಯವನ್ನು ಎದುರಿಸೋನು ಯಾರೋ, ಶಿವ ಅಂತ ಇಷ್ಟೊತ್ತು ಹೇಳಿದ ಶಿವನಿಗೆ ಹೆದರ್ಸ್ತೀನಿ ಅಂದವನು ಈಗ ಏನೋ ಇದು, ಈ ಕಡೆಯಿಂದ ಆ ತುದಿ ತನಕ ಕಾಣಿಸೋದೇ ಇಲ್ವಲ್ಲೋ ಈ ಸೈನ್ಯ, ಈ ತುದಿಯಿಂದ ಶುರು ಮಾಡಿದ್ರೆ ಇನ್ನೇನು ಇದು ಆಗುವಲ್ಲ ಅಂದ್ಕೊಂಡ. ಅವನು ಪಾಪ ತನಗಾಗಲ್ಲ ಅನ್ನೋದು ಗೊತ್ತಾಯ್ತು. ಹಾಗೇನೆ ಅರ್ಜುನನಿಗೆ ಅಂದ್ಕೊಂಡ್ಬಿಟ್ಟಿದ್ದಾನೆ. ಯಾಕೆಂದ್ರೆ ಅವನ ಪ್ರಕಾರ ಅರ್ಜುನ ಇನ್ನೂ ಕಡಿಮೆ. ಅವನು ನಾನಾದರೂ ರಾಜಕುಮಾರ, ಕ್ಷತ್ರಿಯ, ಒಂಚೂರು ಸೈನ್ಯ ನೋಡಬಹುದು, ಇವನು ಈ ಬೃಹನ್ನಳೆ, ಇವನು ನೃತ್ಯಪಟು, ಇವನೇ ನೋಡಿರ್ತಾನೆ ಅಂತ ಅವನಿಗೆ. ಅದಕ್ಕೆ ಹೇಳ್ತಾನೆ, ಬಹಳ ಚೆನ್ನಾಗಿದೆ ಮಾತು. ಇವನು ಹೇಳ್ತಾನೆ, ಕಣ್ಣಲ್ಲಿ ನೋಡೋಕೆ ಆಗೋಲ್ಲ, ಆದರೆ ಈ ಬಲಗಡಲ ಮನವೀಸಾಡಲಾರದು ಅಂತಾನೆ. ಬಲ ಅಂತಂದ್ರೆ ಸೈನ್ಯ ಅಂತ.
ಕಡಲ, ಬಲಗಡಲ ಸೈನ್ಯವೆಂಬ ಸಾಗರವನ್ನ ಮನ ಈಸಾಡಲಾರದು. ಮನಸ್ಸಿಗೆ ಇದನ್ನ ಅರ್ಥನೇ ಮಾಡ್ಕೊಳಕ್ಕಾಗ್ತಿಲ್ಲ, ಗ್ರಹಿಸ್ಕೊಳ್ಳಕ್ಕೆ ಆಗ್ತಾ ಇಲ್ಲ ಅಂದ್ಬಿಟ್ಟು ಒಂದು ಉಪಾಯವನ್ನು ಅಂದ್ಕೋತಾನೆ. ಈಗ ನಾವು ಮಾಡಬೇಕಾದ್ದೇನು ಅಂದರೆ ವಾಪಸ್ ಹೋಗಬೇಕು, ಓಡ್ ಹೋಗಬೇಕು. ಯಾಕೆ? ಒಡಲು ವಿಡಿದಿರಲೇನ ಕಾಣಲು ಬಾರದ ಅದ್ಭುತವ. ಬಹಳ ಸ್ವಾರಸ್ಯವಾಗಿ ಕುಮಾರವ್ಯಾಸ ಇದನ್ನು ಮಾಡಿದ್ದಾನೆ. ಯಾಕೆಂದ್ರೆ ಈ ಮಾತು ಮತ್ತೆ ಬರುತ್ತೆ ಆಮೇಲೆ. ಈಗ ಹೇಳ್ತಾನೆ, ಒಡಲ ವಿಡಿದಿರಲು, ದೇಹವನ್ನು ಒಂದು ಹಿಡ್ಕೊಂಡ್ಬಿಟ್ಟಿದ್ರೆ, ಜೀವ ಒಂದು ಹಿಡ್ಕೊಂಡ್ಬಿಟ್ಟಿದ್ರೆ ಏನು ಕಾಣಲು ಬಾರದ ಅದ್ಭುತವ. ಯಾವ ಅದ್ಭುತವಂತಾನೆ ನಾವು ನೋಡೋಕ್ಕಾಗೋಲ್ಲ. ಜೀವ ಒಂದು ಹಿಡಿದಿದ್ರೆ ಸಾಕು, ಏನೋ ಒಂದು ಒಳ್ಳೇದನ್ನು ನಾಳೆ ಕಾಣ್ಬೋದು. ಇದು ವ್ಯಾಸ ಭಾರತದಲ್ಲೂ ಬರುವಂತಹ ಮಾತೇನೆ. ಜೀವನ್ ಪಶ್ಯತಿ ಭದ್ರಾಣಿ ಅಂತ ಬರುತ್ತೆ. ಅವನು ಹೇಳ್ತಾನೆ, ಜೀವನ್ ಪಶ್ಯತಿ ಭದ್ರಾಣಿ. ಬದುಕಿರೋನು ಒಳ್ಳೆ ದಿನಗಳನ್ನು ಕಾಣ್ತಾನೆ, ಸತ್ತವನಿಗೆ ಏನೂ ಕಾಣಿಸೋಲ್ಲ. ಇದು ರಾಮಾಯಣದಲ್ಲೂ ಬರೋ ಮಾತೇನೆ. ಹನುಮಂತ ಸೀತೆಯನ್ನು ಹುಡುಕಿ ತುಂಬ ಹುಡುಕಿ, 4 ಸಲ ಹುಡುಕಿ, ಎಲ್ಲೂ ಸಿಗದೇ ಇದ್ದಾಗ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ಬಿಡ್ತಾನೆ. ಆವಾಗ ಅಂದುಕೋತಾನೆ, ಇಲ್ಲ, ಸಾಯೋದ್ರಿಂದ ಪ್ರಯೋಜನವಿಲ್ಲ. ವಿನಾಶೇ ಬಹೋ ದೋಷಾ ಜೀವನ್ ಪಶ್ಯತಿ ಭದ್ರಾಣಿ ತಸ್ಮಾತ್ ಪ್ರಾಣಾನ್ ಧರಿಷ್ಯಾಮಿ ಧ್ರುವೋ ಜೀವತಿ ಸಂಗಮಃ. ಅವನು ಹೇಳ್ಕೊತಾನೆ, ಅಯ್ಯೋ ಬದುಕಿದ್ರೆ ಏನೋ ಒಳ್ಳೇದಾಗುತ್ತೆ, ಸತ್ರೆ ಏನು ಪ್ರಯೋಜನವಿಲ್ಲ, ಅದರಿಂದ ಏನೂ ಲಾಭವಿಲ್ಲ, ಏನೂ ಆಗೋದಿಲ್ಲ. ಜೀವನ್ ಪಶ್ಯತಿ ಭದ್ರಾಣಿ, ಬದುಕದವನು ಒಳ್ಳೆಯ ದಿನವನ್ನು, ಶುಭ ದಿನವನ್ನು, ಏನೋ ಒಳ್ಳೆಯದನ್ನು ಕಾಣ್ತಾನೆ. ಅದಕ್ಕೆ ನಾನು ಪ್ರಾಣವನ್ನು ಇಟ್ಕೋತೇನೆ, ಬದುಕಿದವನಿಗೆ ಖಂಡಿತ ಶುಭ ಸಿಗುತ್ತೆ ಅಂತ ಹನುಮಂತ ಹೇಳ್ದ ಅಂತಿದೆ. ಅದೇ ಥರ ಮಾತನ್ನು ಇಲ್ಲಿ ಒಡಲ ವಿಡಿದಿರಲು ಏನ ಕಾಣಲು ಬಾರದ ಅದ್ಭುತವ. ಬದುಕೊಂಡಿದ್ರೆ ಸಾಕು, ದೇಹ ಹಿಡ್ಕೊಂಡಿದ್ರೆ ಸಾಕು, ಏನೋ ಅದ್ಭುತವನ್ನು ನಾಳೆ ಕಾಣಬಹುದು ನಾವು. ಸಂದರ್ಭ ಇದೆ, ಸತ್ರ ಏನೂ ಇಲ್ಲ. ಶೇಕ್ಸ್ಪಿಯರ್ನ ಹೆನ್ರಿ ದಿ ಫೋರ್ತ್ ಪಾರ್ಟ್ 1 ಅಂತ ಒಂದು ನಾಟಕ ಇದೆ. ಅಲ್ಲಿ ಒಬ್ಬ ಅದ್ಭುತ ಪಾತ್ರವನ್ನು ಸೃಷ್ಟಿ ಮಾಡಿದ್ದಾನೆ ಶೇಕ್ಸ್ಪಿಯರ್. ಸರ್ ಜಾನ್ ಫಾಲ್ಸ್ಟಾಫ್ ಅಂತ, ಮಹಾ ದಪ್ಪದ ಕುಡ್ಕ, ಕಳ್ಳದ ಬುದ್ಧಿಯವನು, ಮಹಾ ಜಾಣನೂ ಹೌದು, ವಿಚಿತ್ರ ಹಾಸ್ಯದ ಬುದ್ಧಿಯವನು. ಅವನು ಒಂದು ಯುದ್ಧಕ್ಕೆ ಹೋಗ್ಬೇಕಾಗಿ ಬಂದ್ಬಿಡುತ್ತೆ. ಎದುರುಗಡೆ ಸೈನ್ಯದವ್ರು ಬರೋದು ಕಾಣುತ್ತೆ, ಯಾರೋ ಇಬ್ರು ಸೈನಿಕರು. ಓಹೋ, ಕೈಗೆ ಸಿಕ್ಬಿದ್ರೆ ಸಾಯ್ತೀನಿ ತಾನು ಅಂದ್ಬಿಟ್ಟು ಸತ್ತವನಂಗೆ ಮಲ್ಕೊಂಡ್ಬಿಡ್ತಾನು ಅವನು. ಯಾಕೆಂತಂದ್ರೆ ಡಿಸ್ಕ್ರಿಷನ್ ಇಸ್ ದಿ ಬೆಟರ್ ಪ್ಯಾತ್ ಆಫ್ ವೇಲರ್ ಅಂತಾನೆ. ಪರಾಕ್ರಮಕ್ಕಿಂತ ಒಳ್ಳೇದು ವಿವೇಚನೆ ಅಂತ, ವಿವೇಕ ಅಂತ, ಜಾಣತನ ಮುಖ್ಯ, ಬದುಕೊಂಡಿರೋಣ ಆಮೇಲೆ ನೋಡೋಣ ಏನು ಅಂತ ಹೇಳ್ತಾನೆ. ಅದೇ ಅರ್ಥದ ಮಾತು ಇದು. ಅಂದ್ಬಿಟ್ಟು, ಅಯ್ಯಯ್ಯೋ ಈ ಸೈನ್ಯಕ್ಕೆ ದೊಡ್ಡ ನಮಸ್ಕಾರ, ಇದನ್ನ ನಾನು ಗೆದ್ದೆ, ಶಿವ, ಇದನ್ನ ನಾನು ನೋಡೋಕೆ ಆಗೋಲ್ಲ, ಇನ್ನು ಗೆಲ್ಲೋದೇನು ಅಂದ್ಬಿಟ್ಟು. ಆದರೆ ಅರ್ಜುನ ಮುಂದಕ್ಕೆ ರಥ ತಗೊಂಡೇ ಹೋಗ್ತಿದ್ದಾನೆ. ಅದಕ್ಕೆ ಹೇಳ್ತಾನೆ, ಸಾರಥಿ, ಅಯ್ಯೋ ಹಸಿದ ಮಾರಿಯ ಮಂದೆಯಲ್ಲಿ ಕುರಿ ನುಸುಳಿದಂತಾದೆನು. ಹನ್ನಳೆ ಎಲ್ಲ ಹಸಿದ ಮಾರಿಯ, ಒಬ್ಬ ಮಾರಿ ಸಾಕು, ಮಾರಿಯ ಹಿಂಡೆ ಇದ್ರೆ ಅದ್ರ ಮಧ್ಯೆ ಒಂದು ಕುರಿ ಹೋದ್ರೆ ಹಿಂಗ್ ಒಂದ್ ಕ್ಷಣದಲ್ಲಿ ಮುಗಿದು ಹೋಗುತ್ತೆ ಅಂದ್ಬಿಟ್ಟು ಹೇಳ್ತಾನೆ. ಬಹಳ ಚೆನ್ನಾಗಿದೆ ಮಾತು. ಹೊಡೆಯೋ ರಿವರ್ಸ್ ಗೇರು, ಹಿಂತಿರುಗಿಸು, ತೇಜಿಗಳ ತಡೆ, ಮುಂದಕ್ಕೆ ಹೋಗ್ಬೇಡ, ತಡೆದ್ಬಿಡು, ಕುದುರೆಗಳನ್ನ ನಿಲ್ಸು, ಚಮ್ಮಟ್ಟಿಗೆಯನ್ನ ಬಿಸಾಕು, ಚಾವಟಿ ಬಿಸಾಕು, ವಾಪಸ್ ಹೊರಟ್ಬಿಡು, ಹೋಗ್ಬಿಡೋಣ ನಾವು. ಅಯ್ಯೋ ಇದನ್ನ ಈ ಪ್ರಳಯ ಕಾಲದ ಯಮನ ಮುಖದ ಮುಸುಕನ್ನ ತೆಗೆಯುವಂತ ಶಕ್ತಿ ಯಾರಕ್ಕಪ್ಪ ಇದೆ? ಆ ಕೌರವ ಮಹಾಶಕ್ತಿವಂತ ಅಂದ. ಮರಳಿಚು ರಥವನು ಮರಳಿಚು, ಅದಕ್ಕೆ ರಿವರ್ಸ್ ಗೇರ್ ಹಾಕು, ರಥಕ್ಕೆ ವಾಪಸ್ ಹೊರಡೋಣ ನಾವು. ನಾನು ವಾಪಸ್ ಹೋಗ್ತೀನಿ, ಓಡ್ತೀನಿ, ನಾನು ಬದುಕೊಂಡ್ರೆ ಸಾಕು, ಬದುಕಿದ್ರೆ ಏನೋ ನೋಡ್ಬೋದು ಅಂದ್ಬಿಡ್ತಾನೆ. ಅರ್ಜುನ ಅವಾಗ ನಿಲ್ಸಿಲ್ಲ, ಹಿಂತಿರುಗಿಸೋದಿರ್ಲಿ, ಅರ್ಜುನ ನಿಲ್ಸೂ ಇಲ್ಲ, ಮುಂದಕ್ಕೆ ಹೋಗ್ತಾ ಇದ್ದಾನೆ. ಮುಂದಕ್ಕೆ ಹೋಗ್ತಾ ಇರ್ತಾನೆ. ಕುಮಾರ ಯಾಕೋ ಹಿಂಗಾಗ್ತಿದೀಯ? ಕುಮಾರ, ಮೊದಲ ಚುಂಬನದೊಳಗೆ ಹಲು ಬಿದ್ದಂತೆ. ಅದು ಬಹಳ ಪ್ರಸಿದ್ಧವಾದ ಮಾತು. ಪ್ರಥಮ ಚುಂಬನಂ ದಂತಭಗ್ನಂ ಅಂತ. ಮೊದಲನೇ ಸಲ ಯುದ್ಧಕ್ಕೆ ಬಂದವನೇ ಹೀಗೆ ಅವಮಾನ ಮಾಡ್ಕೊಂಡು ವಾಪಸ್ ಹೋಗ್ತಿದೆಯಲ್ಲೋ, ಯುದ್ಧ ಇದೆ ಅಂದ್ಕೊಂಡ್ಬಿಟ್ಟು. ಏನು ಯುದ್ಧ ಶುರುವಾದ ಮೇಲೆ, ಆರಂಭ ಆದ ಮೇಲೆ ಹೆದರಿದ್ರೆ ಒಂದು ಅರ್ಥ ಇದೆ. ಯುದ್ಧವೇ ಶುರು ಆಗಿಲ್ಲ, ಸೈನ್ಯವೇ ಇನ್ನೂ ಎಲ್ಲೋ ಇದೆ, ನೀಗಾಗಲೇ ಭಯ ಅಂದ್ಬಿಟ್ಟು ಏನು ಅಂತಿದೆಯಲ್ಲ, ಹೆದರಬೇಡ. ನಿಮ್ಮ ಅಪ್ಪನ ವಂಶಕ್ಕೆ ಮಸಿ ಬಳಿಬೇಡ, ಅದಕ್ಕೆ ಕೆಟ್ಟ ಹೆಸರು ಬಂದ್ಬಿಡುತ್ತೆ, ಹಂಗೆ ಮಾಡಬೇಡ ಬಾ ಅಂದ್ಬಿಟ್ಟು ಮುಂದಕ್ಕೆ ಓಡಿಸ್ತಾನೆ ಇದ್ದಾನವನು. ಇನ್ನು ಮುಂದಕ್ಕೆ ಹೋಗ್ತಾ ಇದ್ದಂಗೆ ಉತ್ತರನಾಗ ಮೈಯೆಲ್ಲ ಬೆವತು ಬಿಡ್ತು, ಅಂಗಾಂಗವೆಲ್ಲ ನಡುಗ್ಬಿಡ್ತು, ನಾಲ್ಗೆ ಒಣಗಿಬಿಡ್ತು, ಕಣ್ಣು ರೆಪ್ಪೆಗೆಲ್ಲ ಸುಟ್ಟಂಗೆ ಆಗ್ಬಿಟ್ಟು ಮುಖ ಮುಚ್ಕೊಂಡ್ಬಿಡ್ತಾನೆ. ಅಂದ್ಬಿಟ್ಟು ಹೇಳ್ತಾನೆ, ಲೋ ಸಾರಥಿ, ಯಾಕೋ ಮುಂದಕ್ಕೆ ರಥವನ್ನು ನಡೆಸ್ತಿದೀಯಾ? ಹೇಳಿಲ್ವೇನೋ ವಾಪಸ್ ತಗೊಂಡು ಹೋಗು ಅಂತ. ಮುಂದಕ್ಕೆ ಇನ್ನೂ ನಡೆಸ್ತಿದೆಯಲ್ಲ, ನನ್ನ ಗಂಟಲ ಕುಯ್ವೆ, ಗಂಟಲನ್ನೇ ಕುಯ್ತಾ ನನ್ನ ಸಾಯಿಸ್ತಾ ಇದೆಯಲ್ಲೋ. ಅಯ್ಯಯ್ಯೋ ಕಾಣಿಸಲ್ವೇನೋ,
ನೋಡಿದ್ರೆ ಕಣ್ಣು ಒಡೆಯೋ ಹಂಗೆ ಮಹಾಬಲ ಮಹಾ ಸೈನ್ಯ ಕಾಣಿಸ್ತಿದೆ. ಇದು ಸ್ವರ್ಗದ ದೇವತೆಗಳಿಗೆ ಇದು ಸಾಧ್ಯವಾಗದೇ ಇರುವಂತಹ ಸೈನ್ಯ, ಅವರನ್ನೇ ಮೀರಿದಂತಹ ಸೈನ್ಯ, ಇದು ದೇವತೆಗಳನ್ನೇ ಮೀರಿದಂತಹ ಸೈನ್ಯ. ಅಂತಹ ಪ್ರಚಂಡ ಸೈನ್ಯವನ್ನು ನಾನು ನೀನು ಎದುರಿಸೋಕ್ಕಾಗುತ್ತೇನೋ? ಒಂದು ಚೂರಾದ್ರೂ ಬುದ್ಧಿ ಇದೆಯಾ ನನಗೆ? ವಿವೇಕ ಎಳ್ಳೆನೆತಿಲ್ಲ, ನಿನಗೊಂದು ಚೂರು ವಿವೇಕ ಇಲ್ಲ. ಹಿಡ್ಕೋ ಲಗಾಮನ್ನ, ತಿರುಗಿಸೋ ರಥನ, ಸಾಕು. ಅಂದ್ರೆ ಅವನ ಪ್ರಕಾರ ತಾನೂ ಯುದ್ಧ ಮಾಡದೇ ಇರೋನು, ಇವನು ಇನ್ನೂ ಮರದೇ ಇರೋನು, ಅದಕ್ಕೆ ನಾವಿಬ್ಬರು ಬದುಕಬೇಕು ಅಂದ್ರೆ ವಾಪಸ್ ಹೋಗ್ಬೇಕು ಅಂತ ಇಷ್ಟೆಲ್ಲ ಹೇಳಿದ್ರು ಅದನ್ನು ನಿರ್ಲಕ್ಷಿಸಿ ಅರ್ಜುನ ಇನ್ನೂ ಮುಂದಕ್ಕೆ ಹೋಗ್ತಾನೆ. ಇನ್ನೂ ಮುಂದಕ್ಕೆ ಹೋಗ್ತಿದ್ರೆ ಹೇಳ್ತಾನೆ, ಅಯ್ಯೋ ಸಾರಥಿ, ಏನೋ ಹೀಗೆ ಮಾಡ್ತಿದೆಯಲ್ಲೋ, ಕುದುರೆನ ಹೊಡೆಸ್ಕೊಂಡು ಹೋಗ್ತಾನೆ ಇದೆಯಲ್ಲೋ. ಅವನ ಕೈಯಿಂದ ಬಿಲ್ ಜಾರ್ ಬಿತ್ತು, ಅವನ ಕೈಯಿಂದ ಬಾಣ ಜಾರ್ ಬಿದ್ದುಬಿಟ್ಟಿದೆ. ಅವನು ಹೇಳ್ತಾನೆ, ಅಯ್ಯೋ ಸಾರಥಿ, ಏನೋ ಹಾಗೆ ಹೋಗ್ತಾ ಇದೆಯಲ್ಲೋ, ಹೇಳ್ತಿರೋರು ಯಾರೋ? ನಾವು ನಿನಗೆ ಸಂಬಳ ಕೊಡೋರು, ನಿನ್ನ ಯಜಮಾನರು ನಾವು, ನಿಮ್ಮ ಶತ್ರುಗಳೇ ನಾವು ಹೇಳ್ತಿರೋದು. ನಿನ್ನ ಪ್ರಭು ನಾನು, ನಿನ್ನ ಒಡೆಯ, ಪ್ರತಿ ತಿಂಗಳು ಸಂಬಳ ಎಣಿಸೋನು ನಾವು. ನಾನು ಹೇಳಿದ ಮಾತನ್ನು ನೀನು ಕೇಳಬೇಕು. ಅದಕ್ಕೋಸ್ಕರ ಏನು ಹೀಗೆ ಮಾಡ್ತಾ ಇದೆಯಲ್ಲೋ, ಒಳ್ಳೆಯ ಸ್ವಾಮಿದ್ರೋಹ ಮಾಡ್ತಿದೆಯಲ್ಲೋ, ಚೆನ್ನಾಗಿಲ್ಲ ಇದು, ಹೀಗೆ ಮಾಡಬಾರ್ದು, ಹೀಗೆಲ್ಲ ಸ್ವಾಮಿದ್ರೋಹವನ್ನೇ ಮಾಡ್ತೀಯಲ್ಲೋ, ನನ್ನ ಮಾತನ್ನೇ ಎದುರಿಸ್ತೀಯಲ್ಲೋ ಅಂತ ಹೇಳಿದರೆ, ನನ್ನ ಮಾತಿಗೇನೆ ಲೆಕ್ಕ ಕೊಡದೇನೆ ನಿರ್ಲಕ್ಷಿಸಿ ಮುಂದಕ್ಕೆ ಹೋಗ್ತಿದೆಯಲ್ಲ ಅಂದರೆ, ಅರ್ಜುನ ನಗನಗುತ್ತಾ ಇನ್ನೊಂದಿಷ್ಟು ಮುಂದಕ್ಕೆ ಹೋಗ್ತಾನೆ. 4-8 ಅಡಿಯ ನೂಕಲ್ಲು ಅಂತ ನುಗ್ಗಿಸ್ಬಿಟ್ಟು ಈಗ ಅಂದ್ಕೊಂಡ ಅವನು, ಓಹೋ ಈ ಸಾರಥಿ ನಮ್ಮ ಮಾತು ಕೇಳೋಲ್ಲ. ರೇಗಿದ್ರು ಅಷ್ಟೇ, ಜೋರಾಗಿ ಹೇಳಿದ್ರು ಅಷ್ಟೇ, ನಾನು ಸಂಬಳ ಕೊಡೋನು ಅಂದರೂ ಅಷ್ಟೇ ಅವನು ಕೇಳೋಲ್ಲ, ಸ್ವಾಮಿ ದ್ರೋಹ ಅಂದರೂ ಅಷ್ಟೇ ಬಿಡೋಲ್ಲ. ಅವನು ತೀರ್ಮಾನ ಮಾಡಿಬಿಟ್ಟಿದ್ದಾನೆ ಉತ್ತರನ ಪ್ರಕಾರ, ಈ ಸಾರಥಿ ನನ್ನನ್ನು ಈ ಯುದ್ಧದಲ್ಲಿ ಸಾಯಿಸಿಬಿಡಬೇಕು, ಕೊಲ್ಲಿಸಬೇಕು ಅಂತ ತೀರ್ಮಾನ ಮಾಡಿಯೇ ಬಂದ್ಬಿಟ್ಟಿದ್ದಾನೆ ಇವನು. ಇವನ ಹತ್ರ ನಾವಿದ್ರೆ ಆಗೋಲ್ಲ, ಕೊಂದನಿ ಸಾರಥಿ ಅಂದ. ನಿಧಾನವಾಗಿ ಪಂಚೆನ ಮುಂಭಾಗದ ಸೆರ್ಗನ್ನೆಲ್ಲ ಸರಿ ಮಾಡಿಕೊಂಡು ನಿಧಾನವಾಗಿ ರಥದ ಹಿಂಬದಿಗೆ ಹೋಗ್ತಾ ಹಿಂಬಾಗಿಲಿನ ಹತ್ರ ಹೋಗಿ ಠಂಗಂತ ಧುಮುಕ್ಬಿಟ್ಟ. ದುಬುರ್ ಯಾ ಬದುಕ್ತೆ ಅಂತ ಓಡಿದು. ಹಾಗೆ ಧುಮುಕದಾಗ ಏನಾಯಿತು, ಕಿರೀಟ ಬಿದ್ದು ಹೋಗ್ಬಿಡ್ತು. ಅಯ್ಯೋ ಕಿರೀಟ ಬಿತ್ತು ಅಂದ. ಬಿಟ್ಟ ಮಂಡೆಯಲ್ಲಿ ತಲೆ ಜುಟ್ಟನ್ನೆಲ್ಲ ಬಿಟ್ಕೊಂಡ್ಬಿಟ್ಟಿದ್ದಾನೆ. ಅದರಲ್ಲೇ ಹಿಂದಿಂದಕ್ಕೆ ಓಡೋಕ್ ಶುರು ಮಾಡ್ದ. ಅರ್ಜುನ ಮುಂದಕ್ಕೆ 4 ಹೆಜ್ಜೆ ಹೋದವನು ಯೋಚನೆ ಮಾಡ್ತಾನೆ, ಎಲ್ಲಿ ಹೋದ ಇವನು? ಉಸಿರೇ ಇಲ್ವಲ್ಲ, ಧ್ವನಿನೇ ಇಲ್ವಲ್ಲ, ಅವನು ಬದುಕದೆ ಅಂತ ಅವನು ಓಡ್ತಾ ಇದ್ದಾನೆ. ತಿರುಗ ನೋಡ್ತಾನೆ, ಇಲ್ವೇ ಇಲ್ಲ, ಅವನ ರಥದಲ್ಲಿ ಕೂತೇ ಇಲ್ಲ. ಎಲ್ಲಿ ಹೋದ ನೋಡ್ತಾನೆ, ಅಲ್ಲಿ ಓಡೋಗ್ತಾ ಇದ್ದಾನೆ. ಬಿಟ್ಟ ಮಂಡೆಯಲ್ಲಿ ತಲೆ ಕೂದಲೆಲ್ಲ ಬಿಟ್ಕೊಂಡ್ಬಿಟ್ಟು ಓಡ್ತಾ ಇದ್ದಾನವನು. ತಕ್ಷಣ ಅಂದ್ಕೊಂಡ ಅರ್ಜುನ, ಅಯ್ಯೋ ಪಾಪಿ, ಹೋಗ್ತಿದ್ದಾನೆ, ಇವನನ್ನು ಹೇಗಾದರೂ ಹಿಡಿದು ಕರ್ಕೊಂಬರ್ಬೇಕು. ಯಾಕೆಂದರೆ ಅರ್ಜುನಿಗೆ ಏನೂ ತೊಂದರೆ ಇಲ್ಲ, ತಾನೇ ಯುದ್ಧ ಮಾಡಬಲ್ಲವನು. ಆದರೆ ತಾನು ಯುದ್ಧ ಮಾಡಬೇಕಾದ್ರೆ ಒಂದು ಕುದುರೆ ಹಿಡ್ಕೊಳ್ಳೋಕ್ಕಾದ್ರೂ ಒಬ್ಬರು ಬೇಕು. ಎರಡನ್ನೂ ಒಟ್ಟಿಗೆ ಮಾಡೋದು ಕಷ್ಟದ್ದು. ಅದಕ್ಕೋಸ್ಕರ ಅವನೊಬ್ಬ ಇರಬೇಕಲ್ಲ ಅಷ್ಟೇನು. ಕುದುರೆ ಹಿಡ್ಕೊಂಡಿದ್ರೆ ಸಾಕು, ಅವನ ಲಗಾಮನ, ಇನ್ನೇನು ಬೇಕಿಲ್ಲ ಅರ್ಜುನ್ನಿಗೆ ಯುದ್ಧ ಮಾಡೋದು. ಇನ್ನೊಂದು, ಪರಾಕ್ರಮಿಯಾಗಿ ವಿರಾಟ ರಾಜ ಮಹಾಪರಾಕ್ರಮಿ, ಅವನ ಮಗನಾಗಿ ಇವನು ಹೆಂಬೇಡಿಯಾಗಿ ಈ ಥರ ಇದ್ರೆ ಚೆನ್ನಾಗಿರು. ಅದಕ್ಕೇನೆ ದೊಡ್ಡವರ ಸಹವಾಸ ಅನ್ನೋದು ಹಂಗೆ ಒಳ್ಳೇದಾಗುತ್ತೆ ಅಂತ. ಇವನ ಸಹವಾಸದಿಂದ ಅವನಿಗೆ ಒಂದು ದೊಡ್ಡ ವೀರ ಅಂತ ಆಗದಿದ್ರು ವಿರಾಟ್ ಉತ್ತರ ಕುಮಾರ ತನ್ನ ಮನಸ್ಸಿನ ಭಾವವನ್ನು ಬದಲಾಯಿಸ್ಕೋತಾನೆ, ತನ್ನ ದೃಷ್ಟಿಕೋನವನ್ನು ಬದಲಾಯಿಸ್ಕೋತಾನೆ. ಅದು ದೊಡ್ಡವರ ಸಂಘದಲ್ಲಿ ಆಗುವಂಥದ್ದು. ಹಾಗಾಗಿ ಇಲ್ಲಿಯೂ ನೋಡ್ತಾನೆ, ಓಹೋ ಪಾಪಿ ಹೋಗ್ತಿದ್ದಾನೆ, ಇವನ್ನ ಹಿಡ್ಕೊಂಡು ಬರಬೇಕು ಅಂತ ತಾನು ಧುಮುಕದ. ಹೋದ ಹಿಂದ್ಗಡೆ. ಏನು ಅರ್ಜುನ ಓಡೋದು ಅಂದ್ರೆ ರಭಸಕ್ಕೆ ಭೂಮಿ ನಡುಗ್ಬಿಡುತ್ತಂತೆ. ಅಲ್ಲಿ ಆದಿಶೇಷ ಹೊತ್ತಿದಾನಲ್ಲ ಭೂಮಿನ, ಅವನೇ ಹೆದರ್ಕೊಂಡ್ಬಿಟ್ನಂದು, ಅಳುಕುಬಿಟ್ನಂದು, ಅಯ್ಯೋ ಇದೇನಪ್ಪ ಇದು ಅಂತ. ಉತ್ಪ್ರೇಕ್ಷೆ ಅಷ್ಟೇನೆ ಅವನು ಓಡ್ತಾ ಇದ್ದಾನೆ. ಇದನ್ನ ಸೈನ್ಯದವರು ನೋಡ್ತಿದ್ದಾರೆ. ಇವರು ಸುಮಾರಾಗಿ ಎಷ್ಟು ಹತ್ರ ಬಂದಿದ್ದಾರೆ ಅಂತ ಸೈನ್ಯದವ್ರಿಗೆಲ್ಲ ಕಾಣ್ತಾ ಇದೆ. ಅವರು ನಗೆಗಡಲಲ್ಲಿ ಹೋಗೋಕೆ ಶುರು ಆಗ್ಬಿಡ್ತು. ಅಲ್ಲ, ಒಬ್ಬ ವೀರ ಯುದ್ಧ ಮಾಡೋಕೆ ಅಂತ ಮುಂದ್ಗಡೆ ಬರ್ತಿದ್ರೆ ಅವನು ಇಳಿದು ಹೋಗ್ತಾ ಇದ್ದಾನೆ ತಪ್ಪಿಸ್ಕೊಂಡು. ಅವನು ವೀರ, ಅವನನ್ನು ಹಿಡ್ಕೊಂಡು ಬರೋ ಹಿಂದ್ಗಡೆ ಸಾರಥಿ ಓಡ್ತಾ ಇದ್ದಾನೆ. ಇಂಥವ್ರು ನಮ್ಮ ಜೊತೆ ಯುದ್ಧ. ಅದಕ್ಕೆ ನಗು ಬಂತು ಅವ್ರಿಗೆ, ಭಾರಿ ನಗ್ಬಿಟ್ರು. ಅಯ್ಯೋ ಅನ್ಕೊಂಡ್ರಂತವ್ರು. ಎಲ್ಲೆಲ್ಲಿ ಕಾದಲು ಬಂದ ವೀರನ ಬಲುಹ ನೋಡ, ಯುದ್ಧ ಮಾಡೋಕೆ ಅಂತ ಬಂದಂತ ವೀರನ ಪರಿಸ್ಥಿತಿ ನೋಡ್ರೋ, ಹಣೆ ಬರಾನ ಒಂದು ಶಿವ. ಸರಿ, ಅವನ ಹಿಂದೆ ಇನ್ನೊಬ್ಬ ವೀರ ಹೋಗ್ತಿದ್ದಾನಲ್ಲ, ಅವನನ್ನ ಹಿಡ್ಕೊಂಡು ಬರೋದಕ್ಕೆ ಅವನು ಅರ್ಜುನ ಹೋಗೋ ಕ್ರಮದಲ್ಲಿ ಓಡ್ತಾ ಇದ್ದಾನೆ ಅನಿಸ್ತಿಲ್ಲ, ಎಳ್ಕೊಂಡು ಬರೋಕೆ ಹೋಗ್ತಿದ್ದಂಗೆ ಅನಿಸ್ತಿದೆ. ಅದಕ್ಕೆ ಅವನನ್ನು ಪಕ್ಕಕ್ಕೆ ಎಳ್ಕೊಂಡು ಬಂದು ವಾಪಸ್ ಕರ್ಕೊಂಡ್ ಬರೋದಕ್ಕೆ ಅವನು ಬೆನ್ನಟ್ಕೊಂಡು ಹಿಂದೆ ಓಡಿಸ್ತಿದ್ದಲ್ಲ, ಅವನು ಯಾರು?
ಗೊತ್ತಾಗ್ತಾ ಇಲ್ವಲ್ಲ. ಆದ್ರೆ ನೋಡಿದ್ರೆ ವೀರನಂಗೆ ಕಾಣಿಸ್ತಿದ್ದಾನೆ. ನೋಡಿದ್ರೆ ಗೊತ್ತಾಗುತ್ತೆ. ಅದು ವ್ಯಾಸ ಭಾರತದಲ್ಲಿ ಸ್ಪಷ್ಟವಾಗಿದೆ. ಅಲ್ಲಿ ಅವನ ತೋಳು, ಭುಜದ ಗುರುತು ಎಲ್ಲ ನೋಡಿದ್ರೆ ಅವನು ಅರ್ಜುನನ್ ಥರಾನೇ ಇದ್ದಾನೆ. ಅರ್ಜುನ ಹೆಣ್ಣು ವೇಷದಲ್ಲಿ ಇದ್ರೆ ಹೆಂಗಿದಾನೆ, ಹೆಂಗಸ ಅರ್ಜುನ ಇದ್ದಂಗಿದ್ದಾನೆ ಇವನು ಅಂತ ಮಾತಾಡ್ಕೊಂಡ್ರು ಅಂತಿದೆ. ಅದಕ್ಕೆ ಇವರು ತಿಳಿಯಲು ಅರಿದು ನೋಡಿದ್ರೆ ಗೊತ್ತಾಗ್ತಾ ಇಲ್ಲ ಯಾರು ಅಂತ. ಅದೇ ಪರಾಕ್ರಮಿ ಇರಬೇಕು ಅವನು. ಅವನ ಮೈಕಟ್ಟು, ಅವನ ದೇಹ, ಅವನ ವೈಖರಿ, ನಡೆಯೋ ವೈಖರಿ ಅಥವಾ ಓಡೋ ವೈಖರಿ ನೋಡಿದ್ರೆ ಗೊತ್ತಾಗುತ್ತೆ. ಅವನು ವೀರನಾಗೆ ಕಾಣಿಸ್ತಿದ್ದಾನೆ. ನೋಡಿದ್ರೆ ಒಳ್ಳೆಯ ಆಕಾರ ಎಲ್ಲ ಇದೆ ಅವನಿಗೆ. ಆದ್ರೆ ಅರ್ಜುನ್ ಥರಾನೇ ಇದಾನಲ್ಲ, ಫಲುಗುಣನ ಹೋಲುವನು, ಅರ್ಜುನನ್ ಥರ ಇದಾನಲ್ಲ ಅಂತ ಗುಜು 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 ಅವರಲ್ಲೆಲ್ಲ ಮಾತು ಶುರು ಆಗ್ಬಿಡ್ತು. ಅರ್ಜುನ್ ಥರ ಇದ್ದಾನೆ, ಯಾರಿದು. ಅರ್ಜುನದ ಥರ ಇದಾನೆ ಅಂದ ತಕ್ಷಣ ಸುತ್ತಲೂ ಹಬ್ಬಿಡ್ತು. ಅರ್ಜುನ ಬಂದ. ಅರ್ಜುನ ಅಂದ್ರೆ ಈಗ ನಮ್ಮ ಕ್ರಿಕೆಟ್ನಲ್ಲಿ ಒಬ್ಬ ಸಚಿನ್ ತೆಂಡೂಲ್ಕರ್ ಬಂದ ಅಂದ್ರೆ ಅವನು ಬಂದ ಆಡೋದಕ್ಕೆ ಅಂದ್ರೆ ಅದರ ತಾಕತ್ತೇ ಬೇರೆ. ಆ ರೀತಿಯ ಒಂದು ಅರ್ಜುನ ಆ ಕಾಲದಲ್ಲಿ ಅಂಥ ಪರಾಕ್ರಮಿ ಅಂತ ಹೆಸರು ಪಡೆದವನು. ಅಲ್ಲಿ ಅರ್ಜುನ ಬಂದ ಹಬ್ಬ ಬಿಡ್ತು. ಗುಜು 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 ಅರ್ಜುನ ಅರ್ಜುನ ಬಂದಂತೆ ಇನ್ನೇನಾಗುತ್ತೋ ಈ ಥರ. ಅರ್ಜುನನ ಹೆಸರು ಕೇಳಿದ್ರೆ ಉರಿದು ಹೇಳೋನು ಕರ್ಣ. ಯಾಕಂದ್ರೆ ಅವನಿಗೆ ಅತ್ಯಂತ ಹತ್ತಿರದ ಪ್ರತಿಸ್ಪರ್ಧಿ ಕರ್ಣ. ಅರ್ಜುನ ಕರ್ಣನ ಬಗ್ಗೆ ಆದ್ವೇಷ ತೋರಿಸದೇ ಇರ್ಬೋದು, ಆ ಕರ್ಣನಿಗೆ ಅರ್ಜುನ ಅಂದ್ರೆ ಆಗೋದೇ ಇಲ್ಲ. ಭೀಮನ್ ಕಂಡ್ರೆ ದುರ್ಯೋಧನಿಗೆ ಆಗೋದೆ. ಭೀಮನ ಹೆಸರು ಹೇಳಿದ್ರೆ ದುರ್ಯೋಧನ ಮೈಯೆಲ್ಲ ಉರಿಯುತ್ತೆ. ಅರ್ಜುನನ್ನ ಹೊಗಳು ಬಿಟ್ರೆ ಕರ್ಣನಿಗೆ ಮೈಯೆಲ್ಲ ಉರಿದು ಬಿಡುತ್ತೆ. ಅದು ಸ್ವಭಾವ ಅವರಿಬ್ಬರಲ್ಲಿ. ಹಾಗಾಗಿ ಅವನು ಹೇಳ್ತಾನೆ, ಕರ್ಣ ಈ ಗುಜು ಗುಜು ಶಬ್ದ ಕೇಳ್ತಾ ಎಲ್ಲಾ ಕಡೆ ಹಬ್ಬಿಡ್ತು. ಅರ್ಜುನ ಬಂದಂತೆ ಅಂತ ಈ ತರ. ತಕ್ಷಣ ಇವನು ಹೇಳ್ತಾನೆ. ತಕ್ಷಣ ಕರ್ಣ ನೋಡ್ಬಿಟ್ಟು ಹೇಳ್ತಾನೆ, ಈ ಸಾರಥಿಯನ್ನ ಹಿಡ್ಕೊಳಕ್ ಹೋಗ್ತಿದ್ದ ಸಾರಥಿಯನ್ನ ಮೀರಿಬಿಟ್ಟು ಅವನಿಂದ ತಪ್ಪಿಸ್ಕೊಂಡು, ಅವನಿಗಿಂತ ವೇಗವಾಗಿ ಓಡೋಕ್ ಪ್ರಯತ್ನ ಪಡ್ತೀನಿ, ತಪ್ಪಿಸ್ಕೊಂಡು ಅವನು ಉತ್ತರನಿರ್ಬೇಕು ಅದನ್ನ ಹೇಳ್ದ. ಉತ್ತರ ರಾಜ್ಕುಮಾರ ಇರ್ಬೇಕು. ಆಯ್ತು. ಅರ್ಜುನ್ಗೆ ಎಲ್ಲಿಂದ ಸಾರಥಿತನ ಬಂತು? ಅರ್ಜುನ ಹೇಗೆ ಸಾರಥಿ ಆದ? ಅದು ನೋಡಿದ್ರೆ ಬೃಹನ್ನಳಿಯ ವೇಷ ಅಂದ್ರೆ ಹೆಣ್ಣಿನ ವೇಷದಲ್ಲಿದ್ದಾನೆ ಅಂದ್ಬಿಟ್ಟು ಆಮೇಲೆ ಕರ್ಣ ಹೇಳ್ದ, ಅಯ್ಯ ಯಾರಾದ್ರೂ ಆಗ್ಲಿ ನನಗೇನ್ರಿ, ಅರ್ಜುನ್ನೇ ಆಗಿರ್ಲಿ, ಇಂದ್ರನೇ ಬರಲಿ ಅನ್ನೋದ್ರಲ್ಲಿ ಒಂದು ಸ್ವಾರಸ್ಯ ಇದೆ. ಅರ್ಜುನ್ಗೆ ಇಂದ್ರ ತಂದೆ ಅಂದ್ರೆ ಅರ್ಜುನ್ನೇ ಬರಲಿ, ಅವ್ರ ಅಪ್ಪನೇ ಬರಲಿ, ಶ್ರೀರಾಮನೇ ಬರಲಿ, ಕಡೆಗೆ ರಾಮಚಂದ್ರನೇ ಬರಲಿ, ಯಾರಾದ್ರೂ ಬರಲಿ, ಯುದ್ಧ ಮಾಡ್ತೀನಿ, ಮುಗಿಸ್ತೀನಿ ಇಂದ. ಈ ಜಂಬ ಕೊಚ್ಕೊಳ್ಳೋದಕ್ಕೆ ನಮ್ಮ ಕರ್ಣನಷ್ಟು ಶಕ್ತಿ ಇರೋರು ಇನ್ನೊಬ್ರಿಲ್ಲ. ಆತ್ಮ ಪ್ರಶಂಸೆಯಲ್ಲಿ ಕರ್ಣ ಅತ್ಯಂತ ಹೆಚ್ಚಿನವನು. ತಕ್ಷಣ ಶುರುನೇ ಎಲ್ಲಾರನ್ನೂ ಸಾಯಿಸ್ತೀನಿ ಅಂತಲೇ ಶುರು. ಯಾರನ್ನೂ ಸಾಯಿಸಿದ್ದೇನಿಲ್ಲ. ಯಾಕೆಂದ್ರೆ ಈ ಯುದ್ಧದಲ್ಲೇ ಆಗಲಿ ಕಡೆಗೆ ಅರ್ಜುನಿಂದ ಹೊಡೆತ ತಿಂದು ವಾಪಸ್ ಹೋಗ್ಬಿಡ್ತಾನೆ. ಆಗೋಲ್ಲ ಅವನನ್ನು ಎದುರಿಸೋದಕ್ಕೆ. ಆದ್ರೆ ಯಾರಾದ್ರೂ ಬರಲಿ, ನಾನು ಎದುರಿಸ್ತೀನಿ ಅಂತ. ಒಂದ್ ದೃಷ್ಟಿಯಿಂದ ಕರ್ಣನ್ ಮಾತು ಒಳ್ಳೇದು ಹೌದು. ಸೈನ್ಯವೆಲ್ಲ ಅರ್ಜುನ ಬಂದ ಅಂತ ಹೆದರಿದಾಗ ಅವ್ರಿಗೆ ಒಂದು ಧೈರ್ಯವನ್ನ, ಕೆಚ್ಚನ್ನ, ಆತ್ಮವಿಶ್ವಾಸವನ್ನ ತುಂಬಿಸ್ಬೇಕಾದ ವೀರನ ಕರ್ತವ್ಯ. ಆ ದೃಷ್ಟಿಯಿಂದ ಅವನು ಹೇಳಿದ ಸರಿನೇ ಇರಬಹುದು. ಅವನು ಹೇಳ್ತಾನೆ, ಇಲ್ಲ, ಅರ್ಜುನೇ ಬರಲಿ, ಅವರ ಅಪ್ಪನೇ ಬರಲಿ, ಯಾರಾದ್ರೂ ಬರಲಿ, ನಾನು ಅವನನ್ನ ಮುಗಿಸ್ತೀನಿ, ಹೆದರಬೇಡಿ ನೀವು ಅಂತ ಅಂದ್ರೆ ಆ ಕಡೆ ಅರ್ಜುನ ಹೋಗಿ ಅಲ್ಲಿ ಓಡ್ತಾ ಇದ್ದಾನಲ್ಲ ಉತ್ತರ ಕುಮಾರನ ಹಿಡಿದು ಬಿಟ್ಟು ಹೇಳ್ತಾನೆ. ಆ ಭಾಗವನ್ನ ಮುಂದೆ ನೋಡಿ.